ಅಧಿಕ ಸಂಖ್ಯೆಯಲ್ಲಿ ಸೇರಿ ಅವತ್ತು ದಿವಸ 27ನೇ ತಾರೀಕು 11 ಗಂಟೆಗೆ ನಾನು ಮತ್ತು ಲೋಕಸಭಾ ಸದಸ್ಯರು ಕೂಡ ದೊಡ್ಡಬಳ್ಳಾಪುರದಲ್ಲಿ 11 ಗಂಟೆಗೆ ಭಾಗವಹಿಸಬೇಕಾಗಿರೋದ್ರಿಂದ ನಮ್ಮ MLC ಕೃಷ್ಣಪ್ಪನವ್ರು ಹೇಳ್ತಾರೆ 7 ಗಂಟೆಗೆ ನಾವು ಕಾರ್ಯಕ್ರಮವನ್ನು ಮುಗಿಸ್ಬಿಡೋಣ ಅಂತ. ತಾವೆಲ್ಲರೂ 7 ಗಂಟೆಗೆ ಬಂದು ಆ ಕೆಂಪೇಗೌಡನ ಪ್ರತಿಮೆಗೆ ಒಂದು ಹಾರ ಹಾಕಿ ನಮ್ಮ ಒಕ್ಕಲಿಗರ ಸಂಘದಿಂದ ಕೃತಜ್ಞತೆಯನ್ನು ಸಲ್ಲಿಸಿ ಇದಕ್ಕೆ ನೀವೆಲ್ಲ ಸಹಕರಿಸಬೇಕು. ಅದಕ್ಕೆ ಜವಾಬ್ದಾರಿನ ಕೊಟ್ಟರೆ ನಾವು ಆ ಜವಾಬ್ದಾರಿ ಒಪ್ಕೊಂತೀವಿ ಅಂತ ಸನ್ಮಾನ್ಯ ಜಯರಾಮ್ ಅವರು ಹೇಳಿದರು. ತಾವೆಲ್ಲರೂ ಸೇರಿ ಅತ್ಯಧಿಕ ಸಂಖ್ಯೆಯಿಂದ ಬೆಳಗ್ಗಿನ ನೀವು ಬಂದು ಕೆಂಪೇಗೌಡ ಪ್ರತಿಮೆಗೆ ಒಂದು ಹಾರ ಹಾಕಿ ನಮ್ಮ ಒಕ್ಕಲಿಗರ ಸಂಘದ ಪರವಾಗಿ ತಾಲೂಕು ಒಕ್ಕಲಿಗರ ಸಂಘದ ಪರವಾಗಿ ನೀವೆಲ್ಲರೂ ಭಾಗವಹಿಸಿ ಹೇಳಬೇಕು ಅಂತೇಳಿ ಮತ್ತೊಮ್ಮೆ ನಿಮ್ಮೆಲ್ಲರನ್ನು ಪ್ರಾರ್ಥಿಸಿ ಕೈ ಮುಗಿದು ನನ್ನ ಮಾತನ್ನು ಮುಗಿಸ್ತಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಕ್ಕಂಥ ನಮ್ಮೆಲ್ಲರ ಆತ್ಮೀಯರು ಮತ್ತು ಬೆಂಗಳೂರು ಉತ್ತರ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಮತ್ತು ಮಾಜಿ ಶಾಸಕರು ಆದಂಥ ಕೃಷ್ಣಣ್ಣರವರೇ ಮತ್ತು ಈ ಭಾಗದ ಜನಪ್ರಿಯ ಸಂಸದರು ಮತ್ತು ಮಾಜಿ ಶಾಸಕರು ಆದಂಥ ಡಾಕ್ಟರ್ ಕೆ ಸುಧಾಕರಣ್ಣರವರೇ ಮತ್ತು ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರು ಮತ್ತು ಆತ್ಮೀಯರು ಆದಂಥ ಸೀನಣ್ಣರವರೇ ಮತ್ತು ಜನಾಂಗದ ಮುಖಂಡರು ಅಂತ ಇ ಕೃಷ್ಣಪ್ಪಣ್ಣವರೇ, ಚಂದ್ರಣ್ಣವರೇ, ದಾನೇಗೌಡ್ರೆ ಮತ್ತು ರಾಜ್ಯ ಒಕ್ಕಲಿಗರ ಸಂಘದ ಅನೇಕ ಪದಾಧಿಕಾರಿಗಳು ಬಂದಿದ್ದಾರೆ. ಕೇಶವರಾಜಣ್ಣವರೇ, ಜಯರಾಮಣ್ಣವರೇ, ಪ್ರಕಾಶ್ ಅವರೇ, ನೆಲ್ಲಿಗೆರೆ ಬಾಳೂರವರೇ, ಎಲ್ಲರೂ ಕೂಡ ವೇದಿಕೆ ಮಾಡಿರ್ತಕ್ಕಂಥ ಎಲ್ಲ ಪ್ರಮುಖ ನಾಯಕರುಗಳೇ, ಕೆಂಪೇಗೌಡ ಜಯಂತಿಯನ್ನು ಬರೀ ಯಲಹಂಕದಲ್ಲ, ಬೆಂಗಳೂರಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲ, ಇಡೀ ದೇಶದಲ್ಲ, ದೇಶ ವಿದೇಶಗಳಲ್ಲೂ ಕೂಡ ಕೆಂಪೇಗೌಡ ಜಯಂತಿಯನ್ನು ಆಚರಣೆಯನ್ನು ಮಾಡ್ತಿರ್ತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೀವಿ. ಬರೀ ಒಕ್ಕಲಿಗ ಸಮುದಾಯ ಆಚರಣೆ ಮಾಡ್ತಾ ಇಲ್ಲ. ಕೆಂಪೇಗೌಡರು ನಗರವನ್ನು ಕಟ್ಟಬೇಕಾದ್ರೆ ಬರೀ ನಮ್ಮ ಸಮುದಾಯಕ್ಕೆ ಸೀಮಿತವಾಗಿರಲಿಲ್ಲ. ಅವರು 62 ವಿವಿಧ ಪೇಟೆಗಳನ್ನು ಕಟ್ಟಿ 62 ಸಮುದಾಯಗಳನ್ನು, ವಿವಿಧ ಸಮುದಾಯಗಳನ್ನು ಸಮಾನವಾಗಿ ಬದುಕಬೇಕು ಅಂತೇಳಿ ತೋರಿಸಿಕೊಟ್ಟಂಥವ್ರು. ನವ ಸಮಾಜ ಹೆಂಗಿರಬೇಕು, ಎಲ್ಲರೂ ಕೂಡ ಸಮಾನವಾಗಿ ಹೆಂಗ್ ಬದುಕಬೇಕು ಅಂತೇಳಿ 100 ಕೆರೆಕಟ್ಟೆಗಳನ್ನು ಕಟ್ಟಿದಂಥವ್ರು. ಅಂತ ಮಹಾನ್ ಚೇತನ ನೆನೆಸ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಕೆಲವರು ಮಾತಾಡ್ಬೋದು, ಮಾತಾಡಿದ್ರೆ ಏನಾಗೋದಿಲ್ಲ. ನಾವು ಮಾತಾಡ್ತಕ್ಕಂಥದ್ದಲ್ಲ, ನಾವು ಮಾಡ್ತಕ್ಕಂಥ ಕೆಲಸ ಮಾತಾಡಬೇಕು. ಕೆಂಪೇಗೌಡರಿಗೋಸ್ಕರ ಏನೆಲ್ಲ ಮಾಡಿದ್ದೀವಿ ಅಂತಕ್ಕಂಥದ್ದು ಮುಂದಿನ ಪೀಳಿಗೆ ಮಾತಾಡಬೇಕು. ಇಂಥ ನಾಯಕರುಗಳು ಬಂದಿದ್ರು, ಹಿಂಗೆಲ್ಲ ಮಾಡಿದ್ರು, ಯಲಹಂಕದಲ್ಲಿ ನಾಡನ್ನು ಕಟ್ಟಂಥವ್ರಿಗೆ ಏನೇನು ಮಾಡಿದ್ವು ಅಂತಕ್ಕಂಥದ್ದು ಮುಂದಿನ ಪೀಳಿಗೆ ಜನ ಮಾತಾಡ್ತಕ್ಕಂಥ ಕೆಲಸವನ್ನು ಆಗಬೇಕಾಗಿದೆ. ಕೃಷ್ಣಣ್ಣವ್ರು ಮೊದಲೇ ಹೇಳಿದ್ದಾರೆ, ಯಾವುದೇ ರಾಜಕೀಯ ಮಾತಾಡಬಾರ್ದು ಅಂತೇಳಿ. ನಾವು ಒಂದು ಪದ ಅರ್ಥ ಇತ್ತ ಹೋಗೋದಿಲ್ಲ, ಅದು ಬೇರೆ ವೇದಿಕೆಗಳಲ್ಲಿ ಮಾತಾಡ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ನಾವೆಲ್ಲ ಹೇಳ್ತಕ್ಕಂಥದ್ದು ಒಂದೇನೆ, ಕೃಷ್ಣಣ್ಣವ್ರ ಅಧ್ಯಕ್ಷರಿಗೆ ಮತ್ತೆ ಹಿರಿಯ ಸಚಿವರಾಗಿದ್ದಂಥವರು, ಈ ಭಾಗದ ಸಂಸದರು ಇಬ್ರು ಕೂಡ ಇದ್ದಾರೆ. ಅವ್ರು ಏನು ಹೇಳ್ತಾರೆ ನಾವೆಲ್ಲ ನಾಯಕರುಗಳು ಕೂಡ ನೀವು ತೋರಿಸ್ತಕ್ಕಂಥ ದಾರಿಯಲ್ಲಿ ನಡೀತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮ ನಡೀಲಿಕ್ಕೆ ಸಹಕಾರ ಕೊಟ್ಟಂತ, ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರ ಕೊಟ್ಟು ಬಂದಿರತಕ್ಕಂಥ ತಮ್ಗೆಲ್ಲರೂ ಕೂಡ ಒಕ್ಕಲಿಗ ಸಂಘದ ವತಿಯಿಂದ ತಮಗೆಲ್ಲ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಇದು ಒಂದು ಸಮಾಜಕ್ಕೆ ಸೀಮಿತ ಅಲ್ಲ, ಮತ್ತೆ ಪದೇ ಪದೇ ಹೇಳ್ತಾನೆ, ಎಲ್ಲ ಸಮುದಾಯಗಳು ಒಗ್ಗೂಡಿ ಜಯಂತಿಯನ್ನು ಹಬ್ಬದ ವಾತಾವರಣದ ರೀತಿಯಲ್ಲಿ ಮಾಡಬೇಕು, ಮುಂದಿನ ದಿನಗಳಲ್ಲಿ ಅದಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತೆ ವೇದಿಕೆ ಬಿಡ್ತಕ್ಕಂಥ ಎಲ್ಲ ಹಿರಿಯರಿಗೆ, ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನಾಯಕರಿಗೆ ಕೂಡ ನನ್ನ ವಂದನೆಗಳು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಇವತ್ತು ಕೆಂಪೇಗೌಡರ ಒಂದು ಹೆಸರಲ್ಲಿ, ಈ ಒಂದು ವೇದಿಕೆ ಹೆಸರಲ್ಲಿ ಪ್ರತಿ ವರ್ಷ ಹಿಂಗೆ ನಡ್ಕೊಂಡು ಹೋಗ್ಲಿ. ಇದೇನು ನೀವು ಒಂದು ಡೇಟ್ ಫಿಕ್ಸ್ ಮಾಡ್ತೀರಾ, ಏನು ಮಾಡ್ತೀರಾ, ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಎಲ್ಲರೂ ಖುಷಿ ಪಡಬೇಕು. ನೋಡೋಣ ಮುಂದಕ್ಕೆ. ಅದಾದ ರಾಜಕೀಯ ಬೇರೆ, ನಮ್ಮ ಸಂಘ ಬೇರೆ, ನಮ್ಮ ಕುಲ ಬಂದವರಾಗಲಿ ಎಲ್ಲ ಜನಾಂಗದವ್ರು ಸೇರಿ ಈ ಕಾರ್ಯಕ್ರಮ ಮಾಡಲಿ ಅಂತ ಹೇಳ್ತಾ, ನಾನೇನು ತಪ್ಪು ಮಾಡಿದ್ರೆ ನಂಗೆ ಕ್ಷಮಿಸ್ಬಿಡಿ. ಎಲ್ಲ ಬಂದಿರ್ತಕ್ಕ ಎಲ್ಲ ಲೀಡರ್ಗಳು, ಹನುಮಣ್ಣ ನೀನು ಅಷ್ಟು, ನಾನು ಎಲ್ಲರ ಹೆಸರು ಹೇಳಕ್ಕೆ ಹೋಗಿಲ್ಲ, ತಪ್ಪು ತಿಳ್ಕೊಬೇಡಿ. ನಮ್ಮೆಲ್ಲ ಲೀಡರ್ಗಳಿದ್ದಾರೆ, ಜಯರಾಮಣ್ಣ ಇದ್ದಾರೆ, ನಮ್ಮ ಸತೀಶ್ ಅಣ್ಣ ಇದ್ದಾರೆ,
ನಮ್ಮ ಶ್ರೀಧರಣ್ಣ ಹೇಳ್ತಾ ಇದ್ದಾರೆ ಈ ಜಾಗ ತಗೊಳಕ್ಕೆ ಅವ್ರದ್ದು ಒಂದು ಇದಿದೆ. ನಾನು ಆಗಲೇ ಹೇಳಿದೆ, ಇದು ಏನು ಬೇಕೋ ಸಹಾಯ ನಮ್ಮ ಜೊತೆಲಿ ಇರ್ತೀನಿ, ಎಲ್ಲಿ ಬರಬೇಕು ಏನು ಮಾಡಬೇಕು ನೀವೆಲ್ಲ ಬ್ಯುಸಿ ಇರ್ತೀರಾ, ನಮಗೆ ಕೊಡಿ, ನಾವು ಓಡಾಡ್ಬಿಟ್ಟು ಅದು ವಿಧಾನಸೌಧ ಆಗಲಿ ಅವ್ರ ಮನೆ ಆಗಲಿ ಯಾರ ಲೀಡ್ರಿಗೆ ಮನೆಗೆ ಹೋಗ್ಬೇಕು ಯಾವ ಥರ ಅಂತ ಡೈರೆಕ್ಷನ್ ಕೊಡಿ, ನಿಮ್ಮ ಡೈರೆಕ್ಷನ್ ಪ್ರಕಾರ ಸಹಾಯ ಮಾಡಿ ನಮ್ಮ ಸಂಘಕ್ಕೆ ಈ ಯಲಹಂಕ ಕ್ಷೇತ್ರಕ್ಕೆ ಎಲ್ಲದಕ್ಕೂ ಒಳ್ಳೇದಾಗಂಗೆ ಮಾಡ್ತಾ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಜನಕ್ಕೂ ನಮಸ್ಕರಿಸ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾಡಪ್ರಭು ಕೆಂಪೇಗೌಡರಿಗೋಸ್ಕರ ನಮ್ಮ ನಡಿಗೆ ಅಂತ ಇದು ಬೆಳಿಗ್ಗೆ 7 ಗಂಟೆಗೆ ಪ್ರಾರಂಭ. ಹೊಯ್ಸಳ ಮೈದಾನ ಇಲ್ಲಿ ನಾವು ಅಸೆಂಬಲ್ ಆಗ್ತೀವಿ. ಹೊಯ್ಸಳ ಮೈದಾನದಲ್ಲಿ 7 ಗಂಟೆಗೆ ನಾವು ಅಸೆಂಬಲ್ ಆಗ್ತೀವಿ. ಒಟ್ಟು 4 ರಿಂದ 5 ಕಿಲೋಮೀಟರ್ ಅಷ್ಟು ಪಾದಯಾತ್ರೆ ನಡಿಗೆ. ಹೊಯ್ಸಳ ಮೈದಾನದಿಂದ ಹಿಡಿದು ಚಿಕ್ಕಬೊಮ್ಮಸಂದ್ರ ಕ್ರಾಸ್, ಅದರ ಮೂಲಕ BWSSB ವೃತ್ತ, ಅಲ್ಲಿಂದ ಮೇಜರ್ ಅಕ್ಷಯ್ ಗಿರೀಶ್ ರಸ್ತೆ ವೃತ್ತ, ಅಲ್ಲಿಂದ ಯಲಹಂಕ ನ್ಯೂ ಟೌನ್ ಕ್ಲಬ್, ಅದಾದ್ಮೇಲೆ ಮೇಜರ್ ಸಂದೀಪ್ ಉನ್ನಿಕೃಷ್ಣನ್ ರಸ್ತೆ, ಅದಾದ್ಮೇಲೆ ವೀರ್ ಸಾವರ್ಕರ್ ಫ್ಲೈಓವರ್, ಮತ್ತೆ ನಾವೆಲ್ಲ ಕೂಡ ಹೊಯ್ಸಳ ಮೈದಾನದಲ್ಲಿ ಬಂದು ಅಲ್ಲಿ ಕಾರ್ಯಕ್ರಮ ಸ್ಟೇಜ್ ಕಾರ್ಯಕ್ರಮ, ವೇದಿಕೆ ಮೇಲೆ ಕಾರ್ಯಕ್ರಮ ಇರುತ್ತೆ ಮತ್ತು ಅಲ್ಲೇ ತಿಂಡಿ ವ್ಯವಸ್ಥೆ ಮತ್ತು ದಾರಿ ಉದ್ದಕ್ಕೂ ಕೂಡ ಇವತ್ತೇನು ನಡಿಗೆ ಮಾಡ್ತಾರೆ ಹುಡುಗರು, ನಮ್ಮ ಯುವಕರು ಎಲ್ಲ, ಅವ್ರಿಗೆ ಬೇಕಾಗಿರ್ತಕ್ಕಂಥ ನೀರು, ಪಾನೀಯಗಳು ಮತ್ತು ಅವ್ರಿಗೆ ಬೇಕಾದಂಥ ಟೀ ಶರ್ಟ್ಸು, ಹ್ಯಾಟ್ಸು ಎಲ್ಲ ಕೂಡ ವ್ಯವಸ್ಥೆ ಮಾಡೋಣ. ನಾವೆಲ್ಲ ಕೂಡ ಸೇರಿ ಮಾನ್ಯ ಅಧ್ಯಕ್ಷರ ನಾಯಕತ್ವದಲ್ಲಿ 3 ಪಕ್ಷಗಳ 2-3 ನೀವು ಎಷ್ಟು ಜನ ಒಂದು ಸಮನ್ವಯತೆ ಸಮಿತಿಯನ್ನು ನಾವು ಮಾಡ್ಕೊಳ್ಳೋಣ. ಸಮನ್ವಯತೆ ಸಮಿತಿಯನ್ನು ಮಾಡಿಕೊಂಡು ಒಂದೊಂದು ಸಮಿತಿಯಲ್ಲಿ ಅವರಿಗೆ ಜವಾಬ್ದಾರಿಗಳನ್ನು ಯಾರ್ಯಾರು ಏನು ನೋಡ್ಕೋಬೇಕು ಅಂತೇಳಿ ನಾವು ಸುದೀರ್ಘವಾಗಿ ನಾವು ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಇನ್ನು ಕೇವಲ ನಮ್ಮ ಹತ್ರ ಇರೋದು 10-12 ದಿವಸ ಇದೆ, 15ನೇ ತಾರೀಕು ಇವತ್ತು, ಇನ್ನು 11 ದಿವಸ ಇದೆ. ಒಟ್ಟಾರೆಯಾಗಿ ನಾವೆಲ್ಲ ಕೂಡ ಇವತ್ತು ಸೇರಿ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು. ಈ ಯಶಸ್ಸಾಗಬೇಕು ಅಂತಂದರೆ ತಮ್ಮೆಲ್ಲರ ಕಾಯ ವಾಚ ಮನಸ, ತಮ್ಮೆಲ್ಲರ ಒಂದು ಶ್ರಮ ಅಗತ್ಯ ಇದೆ, ತಮ್ಮ ಸಹಕಾರ ಅಗತ್ಯ ಇದೆ. ತಾವೆಲ್ಲ ಕೂಡ ತನು ಮನ ಧನ ಎಲ್ಲ ರೀತಿಯಲ್ಲಿ ಯಾರಿಗೆಷ್ಟು ಶಕ್ತಿ ಇದೆ ಅಷ್ಟು ನೀವು ಮಾಡಿ, ಮಿಕ್ಕಿರೋದು ನಾವೆಲ್ಲ ಸೇರ್ಕೊಂಡು ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲ ಕೂಡ ಕೃತಜ್ಞತೆಯನ್ನು ಅರ್ಪಿಸ್ತೇನೆ. ನಮಸ್ಕಾರ. ನೀವಿನ್ನೂ ಆರ್ಟ್ ವಿಶ್ವಭಾರತಿ 24 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.